ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೋಮವಾರ ಭಾರತ ಬಣವು ಕನಿಷ್ಠ 315 ಸ್ಥಾನಗಳನ್ನು ಗೆಲ್ಲುತ್ತದೆ ಮತ್ತು ಬಿಜೆಪಿ ಗರಿಷ್ಠ 195 ಸ್ಥಾನಗಳನ್ನು ಗೆಲ್ಲುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ। এবার যদি জিজ্ঞেস করেন দিদি খবর কি আছে কিছু, আমি বলি হ্যাঁ খবর আছে, জব্বর খবর। খবরটা কি না, তো এবার হাওয়া বদল হচ্ছে। ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭಾರತ ಬಣವು ಕನಿಷ್ಠ ಅಂದ್ರೆ ಇಂಡಿಯಾ ಬಣವು ಕನಿಷ್ಠ 315 ಸ್ಥಾನಗಳನ್ನು ಗೆಲ್ತದೆ ಮತ್ತು ಬಿಜೆಪಿ ಗರಿಷ್ಠ 195 ಸ್ಥಾನಗಳನ್ನು ಗೆಲ್ತದೆ ಅಂತ ಭವಿಷ್ಯವನ್ನ ಹೇಳಿದ್ದಾರೆ। ಇಲ್ಲಿಯವರೆಗೆ ಮತದಾನ ಉತ್ತಮವಾಗಿದೆ, ಅದಕ್ಕಾಗಿಯೇ ಕೇಂದ್ರದಲ್ಲಿ ಆಡಳಿತ ಪಕ್ಷದ ನಾಯಕರು ಉದ್ವಿಗ್ನರಾಗಿದ್ದಾರೆ ಅಂತ ಹೇಳಿದ್ದಾರೆ। ಇನ್ನು ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗೋದಿಲ್ಲ ಅಂತ ಅವರು ಅರ್ಥಕೊಂಡಿದ್ದಾರೆ। ಅವರು ಇನ್ಮುಂದೆ 400 ಸ್ಥಾನಗಳ ಬಗ್ಗೆ ಹೆಮ್ಮೆ ಪಡಬಾರದು, ಅವರು ಕೇವಲ 195 ಸ್ಥಾನಗಳನ್ನ ಗೆಲ್ತಾರೆ, ಆದ್ರೆ ಇಂಡಿಯಾ ಬಣವು 315 ಸ್ಥಾನಗಳನ್ನ ಗೆಲ್ತದೆ ಅಂತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರ್ಯಾಲಿ ಒಂದರಲ್ಲಿ ಹೇಳಿದ್ದಾರೆ। ಏನು ಮಟುವಾ ಸಮುದಾಯದ ಜನರು ಪೌರತ್ವವನ್ನ ಪಡೆಯಲು ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳನ್ನ ಭರ್ತಿ ಮಾಡಬೇಕಾಗ್ತದೆ ಅಂತ ಹೇಳಿದ್ರು। ಪ್ರಧಾನಿಗೆ ಮಟುವಾಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಸಿಎಎ ಫಾರ್ಮ್ ಅನ್ನ ಭರ್ತಿ ಮಾಡಲು ಕೇಳದೆ ಅವರಿಗೆ ಪೌರತ್ವವನ್ನ ನೀಡಬೇಕು। ಯಾವುದೇ ಬೆಲೆ ತೆತ್ತಾದ್ರೂ ಸಿಎಎ ಅನುಷ್ಠಾನವನ್ನು ನಿಲ್ಲಿಸಲು ನಾವು ನಿರ್ಧರಿಸಿದ್ದೇವೆ, ಅವರು ಅದನ್ನ ಮಾಡಲು ಬಯಸಿದ್ರೆ ಅವರು ಅದನ್ನು ನನ್ನ ಮೃತದೇಹದ ಮೇಲೆ ಮಾಡಬೇಕಾಗ್ತದೆ ಅಂತ ಮುಖ್ಯಮಂತ್ರಿ ಹೇಳಿದ್ರು। ಏನು ಸಂದೇಶ್ ಖಾಲಿಯಲ್ಲಿ ಅಶಾಂತಿಯನ್ನು ಪ್ರಚೋದಿಸುವ ಮೂಲಕ ಪಶ್ಚಿಮ ಬಂಗಾಳದ ಚಿತ್ರಣವನ್ನ ಹಾಳು ಮಾಡಲು ಬಿಜೆಪಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ ಅಂತ ಆರೋಪಿಸಿದ್ರು। ಏನು ಮಮತಾ ಬ್ಯಾನರ್ಜಿ ಹಾಗೆ ಮೋದಿ ನಡುವೆ ಆಗಾಗ ಜುಗಲ್ಬಂದಿ ಅಥವಾ ಏನು ವಾಗ್ವಾದಗಳು ನಡೀತಾನೆ ಇರುತ್ತೆ। ನರೇಂದ್ರ ಮೋದಿ ಅವರು ಏನಾದರೂ ಹೇಳಿದ್ರೆ ಅದಕ್ಕೆ ಮಮತಾ ದೀದಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಅಥವಾ ಎಲ್ಲಾದ್ರೂ ಕೂಡ ತಿರುಗಿ ಏನಾದರೂ ಹೇಳಿಯೇ ಹೇಳ್ತಾರೆ। ಈಗ ಅದೇ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಮೋದಿ ಗೆಲ್ಲಲ್ಲ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲ್ಲ ಅಂತ ಹೇಳಿದ್ದಾರೆ। ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು ಅನ್ನೋದು ಜೂನ್ 4ರಂದು ಗೊತ್ತಾಗುತ್ತೆ। এবার যদি জিজ্ঞেস করেন দিদি খবর কি আছে কিছু, আমি বলি হ্যাঁ খবর আছে, জব্বর খবর। খবরটা কি না, তো এবার হাওয়া বদল হচ্ছে। আপনারা জানেন তো খুব গরম পড়লে কষ্ট হয়, তারপরে মানুষ একটু বৃষ্টি চান, বৃষ্টি আসলে আবার তখন তার ভালো লাগে। হাওয়া বদল মানে কি? হাওয়া বদল মানে 420 গ্যারেন্টি বদল হচ্ছে, ভালো করে জেনে রাখুন। কেউ ভয় বলতে পারছে, কেউ পারছে না। এখনো পর্যন্ত যা মোটামুটি এসছে 4th পেজ হয়ে গেছে, তাতে 195 থেকে 200-র মধ্যে বিজেপি বড় জোর হলে থাকতে পারে, আর ইন্ডিয়া জোট পাবে 295 থেকে 315। অর্থাৎ বলে বেড়াচ্ছে ইসবার 400 পার, আমি বলি ইসবার পগার পার। এতনা ঝুঠা বলা, এত মিথ্যে কথা বলেছো, এত ঝুমলা বলেছো, এত ভাওতা দিয়েছো, এত মিথ্যে কথা বলেছো, আবার টুপি লাগিয়ে বলছে বাঙালিরা চায় মোদি আসুক। বাঙালিরা কেউ চায় না, তুমি তো কলঙ্ক।